ನಮಸ್ಕಾರ ವೀಕ್ಷಕರೇ. ದೇಶದಲ್ಲಿ ಆಗ್ತಾ ಇರೋ ಎಲ್ಲಾ ನಕಾರಾತ್ಮಕ ಬೆಳವಣಿಗೆಗಳಿಗೆ ಅಂತ್ಯ ಹಾಡೋದಕ್ಕೆ ಮೋದಿ ಸರ್ಕಾರ ರೆಡಿ ಆಗಿರೋದರ ಸಿಗ್ನಲ್ ಸಿಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಯಾರು ನಿರೀಕ್ಷಿಸದಂತ ನಿರ್ಧಾರವೊಂದನ್ನ ಮೋದಿ ಸರ್ಕಾರ ತೆಗೆದುಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇವೆ. ಮುಂದಿನ ವಾರಕ್ಕೆ ಫಿಕ್ಸ್ ಮಾಡಲಾಗಿದ್ದ ಎಲ್ಲಾ ಮಹತ್ವದ ಕಾರ್ಯಕ್ರಮಗಳನ್ನ ಮೋದಿ ಸರ್ಕಾರ ಸಡನ್ ಆಗಿ ಪೋಸ್ಟ್ಪೋನ್ ಮಾಡಿದೆ. ಇದರ ಬೆನ್ನಲ್ಲೇ ಎಲ್ಲರ ಚಿತ್ತ ಗಲಭೆಗ್ರಸ್ತ ಪಶ್ಚಿಮ ಬಂಗಾಳ ಹಾಗೂ ಮಮತಾ ಬ್ಯಾನರ್ಜಿ ಅತ್ತ ನೆಟ್ಟಿದೆ. ಇನ್ನೊಂದೆಡೆ ಗಾಂಧಿ ಫ್ಯಾಮಿಲಿಗೆ ಇಡಿ ಬಿಸಿ ಮುಟ್ಟಿಸ್ತಾ ಇದ್ದು ಒಬ್ಬರ ಬಳಿಕ ಒಬ್ಬರಿಗೆ ಸಂಕಷ್ಟ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಗಾಂಧಿ ಕುಟುಂಬದ ಪರವಾಗಿ ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಅತ್ತ ಬಂಗಾಳದಲ್ಲಿ ಹೊತ್ತಿದ್ದ ಬೆಂಕಿಗೆ ಅಮಾಯಕರು ಆಹುತಿಯಾದ ಬಳಿಕ ಮುಂದೆ ಬಂದು ಮಾತನಾಡಿರೋ ಮಮತಾ ಕೈ ವಿರುದ್ಧ ಗುಡುಗಿದ್ದಾರೆ. ತಪ್ಪು ಹೇಳಿಕೆಗಳನ್ನ ಕೊಟ್ಟು ಟ್ರೋಲ್ ಆಗಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲಿ ನಡೀತಾ ಇರೋ ವಿಧ್ವಂಸಕ ಕೃತ್ಯಗಳನ್ನ ನೋಡಿ ಜನರಿಗೆ ಮಮತಾ ಬ್ಯಾನರ್ಜಿ ಮೇಲೋ ಅಥವಾ ಗಲಭೆಗೆ ಕುಮ್ಮಕ್ಕು ಕೊಡ್ತಾ ಇರೋ ಆರೋಪ ಹೊತ್ತಿರೋ ವಿಪಕ್ಷಗಳ ಮೇಲೋ ಕೋಪ ಬರ್ತಾ ಇಲ್ಲ. ಸರಿಯಾದ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೇಲೆ ಕೋಪ ಬರ್ತಾ ಇದೆ. ಅಷ್ಟು ಈಸಿಯಾಗಿ ಕಾನೂನು ಉಲ್ಲಂಘನೆ ಮಾಡಿ ಗಲಭೆ ಮಾಡ್ತಾ ಇದ್ರು ಮಮತಾರನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ. ಏನ್ ಬಹುಮತ ಇದ್ದು ಏನ್ ಪ್ರಯೋಜನ ಅಂತ ಜನರು ಕೇಳ್ತಾ ಇದ್ದಾರೆ. ಮಮತಾ ಅಧಿಕಾರದಿಂದ ಇಳಿದೇ ಇದ್ರೆ ಅಷ್ಟೇ ಹೋಯ್ತು. ಮೊದಲಿಗೆ ಬಂಗಾಳದ ಹಿಂದೂಗಳ ಪ್ರಾಣಕ್ಕೆ ತೊಂದರೆ ಆಗದ ಹಾಗಾದರೂ ಜಾಗೃತಿ ವಹಿಸಿ ಅಂತ ಹೇಳೋರು ಇದ್ದಾರೆ. 140 ಕೋಟಿಗೂ ಅಧಿಕ ಜನರಿರೋ ದೇಶದಲ್ಲಿ ಕೋಟಿ ಕೋಟಿ ರೀತಿಯ ಅಭಿಪ್ರಾಯಗಳಿಗೇನು ಕಮ್ಮಿ ಇಲ್ಲ. ಆದ್ರೆ ನಾವು ಕೈಕಟ್ಟಿ ಕೂತಿಲ್ಲ, ನಮಗೂ ಎಲ್ಲದೂ ಕಾಣಿಸ್ತಾ ಇದೆ, ಸರಿಯಾದ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳೋ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದಂತೆ ಕಾಣಿಸ್ತಾ ಇದೆ. ಬಂಗಾಳದ ಬೆಳವಣಿಗೆ ರಾಷ್ಟ್ರವ್ಯಾಪಿ ಸುದ್ದಿ ಆಗ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ನಿನ್ನೆ ತಡರಾತ್ರಿ ಮೋದಿ ಕ್ಯಾಬಿನೆಟ್ ಮಹತ್ವದ ಮೀಟಿಂಗ್ ಒಂದನ್ನ ನಡೆಸಿದೆ. ತಡರಾತ್ರಿಯ ಮೀಟಿಂಗ್ ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಆ ಮೀಟಿಂಗು ಕೆಲವೇ ಗಂಟೆಗಳ ಮುಂಚೆ ಪ್ರಧಾನಿ ಮೋದಿ ದಿಢೀರಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಈ ಮೀಟಿಂಗ್ ಮಹತ್ವದ ಅರ್ಥವನ್ನ ಪಡಿತಾ ಇದೆ. ಅಲ್ಲದೆ ಈ ವಾರ ಜಮ್ಮು ಕಾಶ್ಮೀರದಲ್ಲಿ ವಂದೇ ಭಾರತ್ ರೈಲಿಗೆ ಪ್ರಧಾನಿ ಮೋದಿ ಚಾಲನೆಯನ್ನ ಕೊಡಬೇಕಿತ್ತು. ಅದನ್ನು ಸೇರಿ ಹಲವು ಕಾರ್ಯಕ್ರಮಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ವಾರದ ರುಟೀನ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮುಂದೂಡಲಾಗಿದೆ. ಆದ್ರಿಂದ ಈ ವಾರದಲ್ಲಿ ಮೋದಿ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನ ತೆಗೆದುಕೊಳ್ಳಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ರಾಷ್ಟ್ರಪತಿ ಮುರ್ಮುರನ್ನ ತುರ್ತಾಗಿ ಭೇಟಿ ಮಾಡಿರೋದು 100ಕ್ಕೆ 100 ಬಂಗಾಳದ ವಿಚಾರದ ಸಲುವಾಗಿ ಅನ್ನೋ ಮಾತುಗಳು ಕೂಡ ದಟ್ಟವಾಗಿವೆ. ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಹಿಂದೂಗಳು ಬಲಿಪಶುಗಳು ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಈ ಬಾರಿಯೂ ದಾಳಿಗಳು, ಹಿಂಸಾಚಾರ ಎಲ್ಲ ಮೀರಿ ಹೋಗಿದ್ದು ರಾಷ್ಟ್ರಪತಿ ಆಡಳಿತದ ಕೂಗು ದಟ್ಟವಾಗಿದೆ. ಅದರ ಬಗ್ಗೆಯೇ ಮೋದಿ ಮೀಟಿಂಗ್ ನಡೆಸಿದ್ದಾರಾ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿವೆ. ಒಂದು ರಾಜ್ಯ ಈ ಹಂತವನ್ನ ತಲುಪಿದೆ ಅಂದ್ರೆ ಬಹುತೇಕ ಪ್ರಸಂಗಗಳಲ್ಲಿ ಅಧಿಕಾರದಲ್ಲಿ ಕೂತವರು ಕೈ ಚೆಲ್ಲಿರ್ತಾರೆ ಅಥವಾ ರಾಜೀನಾಮೆ ಕೊಟ್ಟು ಹಿಂದೆ ಸರಿತಾರೆ. ಆದ್ರೆ ಮಮತಾ ಹಿಂದಕ್ಕೂ ಸರಿತಾ ಇಲ್ಲ, ಸಮಸ್ಯೆಯನ್ನು ಬಗೆಹರಿಸ್ತಾನೂ ಇಲ್ಲ. ತಾವು ಮಾಡಿದ್ದೇ ಸರಿ ಅನ್ನೋ ಹಾಗೆ ಮೊಂಡು ಹಠವನ್ನ ಮಾಡ್ತಾ ಇದ್ದಾರೆ. ಸದ್ಯ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಗಲಭೆ ಜೋರಾಗಿದ್ದರಿಂದ ಸಿಆರ್ಪಿಎಫ್ ಹಾಗೂ ಬಿಎಸ್ಎಫ್ ಯೋಧರು ಹತೋಟಿಗೆ ತಂದಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋದ್ರೆ ಯಾರು ಹೊಣೆ? ಆದ್ರಿಂದ ಇದಕ್ಕೊಂದು ಅಂತ್ಯ ಹಾಡೋ ಸಲುವಾಗಿ ಚರ್ಚೆ ನಡೆದಿದೆಯಾ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ. ಅಂದಹಾಗೆ ಕಳೆದ 3-4 ದಿನಗಳಿಂದ ಗಲಭೆ ನಡೆದ ಬಳಿಕ ಜನರು ಉಗಿತಾ ಇರೋದು ಮಮತಾ ಬ್ಯಾನರ್ಜಿಗೂ ಖುದ್ದು ಗೊತ್ತಾದಂತಿದೆ. ಆದ್ರಿಂದ ಇವತ್ತು ಮಾಧ್ಯಮದ ಮುಂದೆ ಬಂದು ಸಾಲು ಸಾಲು ಹೇಳಿಕೆಗಳನ್ನ ಕೊಟ್ಟು ಸುದ್ದಿ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಗಲಭೆಗೆ ಹೊಣೆ ಯಾರು ಅನ್ನೋದನ್ನ ಒಪ್ಪಿಕೊಳ್ಳದ ಮಮತಾ ಬ್ಯಾನರ್ಜಿ ಅದನ್ನ ಸೀದಾ ಎತ್ತಿ ಕಾಂಗ್ರೆಸ್ ತಲೆ ಮೇಲೆ ಹಾಕಿದ್ದಾರೆ. ಗಲಭೆ ನಡೆದ ಜಾಗದಲ್ಲಿ ನಮ್ಮ ಆಡಳಿತ ಇಲ್ಲ, ಅಲ್ಲಿ ಕಾಂಗ್ರೆಸ್ ಗೆದ್ದಿರೋದು, ಆದ್ರಿಂದ ಈ ಎಲ್ಲಾ ಗಲಭೆಗಳಿಗೆ ಕಾಂಗ್ರೆಸ್ ಹೊಣೆ ಅಂತ ದೂರಿದ್ದಾರೆ. ಇಂಥ ಮಾತು ಹೇಳೋದಕ್ಕೆ ಸೆನ್ಸ್ ಇಲ್ವಾ ಅಂತ ಜನರು ಬೈತಾ ಇದ್ದಾರೆ. ಕಾಂಗ್ರೆಸ್ ಮೇಲೆ ಬೇರೆ ಬೇರೆ ಆರೋಪಗಳಿವೆ ಸರಿ, ಆದ್ರೆ ಬಂಗಾಳದಲ್ಲಿ 100ಕ್ಕೆ 100 ಕಂಟ್ರೋಲ್ ಇರೋದೇ ಮಮತಾ ಬ್ಯಾನರ್ಜಿಯದ್ದು. 225 ಸೀಟ್ ಗೆದ್ದು ಅಧಿಕಾರಕ್ಕೆ ಬಂದು ಇಷ್ಟು ದೊಡ್ಡ ಗಲಭೆಗೆ ಕಾರಣ ಆಗಿರೋದು ನಾಚಿಕೆಗೇಡಿನ ಸಂಗತಿ. ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಇನ್ನೊಂದು ಪಕ್ಷದ ಮೇಲೆ ಎತ್ತಿ ಹಾಕ್ತಾ ಇರೋದನ್ನ ಜನರು ಅಪೋಸ್ ಮಾಡ್ತಾ ಇದ್ದಾರೆ. ಇದೇ ವೇಳೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧವೂ ಕೂಡ ಮಮತಾ ನಾಲಿಗೆ ಹರಿಬಿಟ್ಟಿದ್ದಾರೆ. ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋ ಹಿಂಸಾಚಾರ ಸಂಬಂಧ ಯೋಗಿ ಕಿಡಿಕಾರಿದ್ರು. ಇದಕ್ಕೆ ಪ್ರತ್ಯುತ್ತರ ನೀಡಿರೋ ಮಮತಾ, ನೀವು ಯೋಗಿ ಅಲ್ಲ ಭೋಗಿ. ಉತ್ತರ ಪ್ರದೇಶದಲ್ಲಿ ಗಲಭೆಗಳೇ ಆಗಿಲ್ವಾ? ಮಹಾಕುಂಭದಲ್ಲಿ ಕಾಲ್ತುಳಿತದಲ್ಲಿ ಎಷ್ಟು ಜನರು ಸತ್ತು ಹೋದ್ರು, ಎಷ್ಟು ಜನರಿಗೆ ಗಾಯಗಳಾದ್ವು, ಅದರ ಲಿಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ. ಉತ್ತರ ಪ್ರದೇಶದಲ್ಲಿ ಜನರು ಭಯದಿಂದ ಬದುಕ್ತಾ ಇದ್ದಾರೆ, ನೀವು ನಮಗೆ ಹೇಳೋದಕ್ಕೆ ಬರ್ತೀರಾ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಜನರು ತರಹೇವಾರಿಯಾಗಿ ಮಮತಾ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕೆಲವರು ಮಮತಾಗೆ ಯೋಗಿ ಹೆಸರು ಹೇಳೋ ಯೋಗ್ಯತೆಯೇ ಇಲ್ಲ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಕಾಲ್ತುಳಿತಕ್ಕೂ ದಾಳಿಗೂ ಹೋಲಿಸೋದಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಮಮತಾ ಭಾಷಣದಲ್ಲಿ ಹೈಲೈಟ್ ಆಗಿದ್ದು ಪಶ್ಚಿಮ ಬಂಗಾಳದ ಗಡಿ ಕುರಿತಂತೆ ಅವರು ಕೊಟ್ಟ ಹೇಳಿಕೆ.
ಪಶ್ಚಿಮ ಬಂಗಾಳ ಬಾಂಗ್ಲಾದೇಶ, ಭೂತಾನ್, ನೇಪಾಳ ಹಾಗೂ ಶ್ರೀಲಂಕಾ ಜೊತೆಗೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಅಂತ ಓಪನ್ ಸ್ಟೇಜ್ ನಲ್ಲಿ ಹೇಳಿದ್ದಾರೆ. ಇದನ್ನ ಕೇಳಿಸಿಕೊಂಡು ಜನರು ಈಕೆ ಸಿಎಂ ಆಗಿದ್ದು ಹೇಗೆ ಅಂತ ಹೇಳ್ಕೊಂಡು ನಗ್ತಾ ಇದ್ದಾರೆ. ಅದೆಲ್ಲಿಯ ಶ್ರೀಲಂಕಾ, ಅದೆಲ್ಲಿಯ ಬಂಗಾಳ, ಒಂದಕ್ಕೊಂದು ಸಂಬಂಧ ಇದೆಯಾ? ಸ್ವಲ್ಪವೂ ಕಾಮನ್ ಸೆನ್ಸ್ ಬೇಡವಾ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಈ ತಮಾಷೆಯಿಂದ ಆಚೆಗೆ ಇನ್ನೊಂದು ಗಂಭೀರ ವಿಚಾರ ಇದೆ. ಭಾರತ ಸರ್ಕಾರದ ಜೊತೆಗೆ ನೇರ ಯುದ್ಧಕ್ಕಿಳಿದಿರೋ ಮಮತಾಗೆ ಅಧಿಕಾರಕ್ಕಾಗಿ ಬಂಗಾಳವನ್ನ ಪ್ರತ್ಯೇಕ ಮಾಡೋ ಮಹದಾಸೆ ಇದೆ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಕೇಳಿಸ್ಕೊಳ್ತಾ ಇದ್ರೆ ಬಂಗಾಳ ಭಾರತದಿಂದ ಬೇರೆಯದೇ ಪ್ರಾಂತ್ಯ ಅನ್ನೋ ಸಂದೇಶ ಕೊಡೋದಕ್ಕೆ ಹೊರಟ್ರ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ. ಏನೋ ಈ ವಕ್ಫ್ ಗಲಾಟೆಯಲ್ಲಿ ಗಾಂಧಿ ಕುಟುಂಬ ತಣ್ಣಗಿರೋದು ಕೂಡ ಭಾರತೀಯರಿಗೆ ದೊಡ್ಡ ಸಂತಸವನ್ನ ತರ್ತಾ ಇದೆ. ಈ ಹೊತ್ತಲ್ಲಿ ರಾಹುಲ್ ಸೇರಿ ಹಲವರು ಕುಮ್ಮಕ್ಕು ಕೊಟ್ಟಿದ್ರೆ ಇನ್ನೊಂದಷ್ಟು ರಾಜ್ಯಗಳಲ್ಲಿ ಭಾರತೀಯರ ನೆಮ್ಮದಿ ಹಾಳಾಗ್ತಾ ಇತ್ತು. ಆದ್ರೆ ಹಾಗಾಗಿಲ್ಲ ಅಂತ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ಈ ಬೆಳವಣಿಗೆಗೆ ಕಾರಣ ಆಗಿರೋದು ಇಡಿ ಇಲಾಖೆ. ಮೊದಲಿಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ರಾಹುಲ್ ಹಾಗೂ ಸೋನಿಯಾಗೆ ನೋಟಿಸ್ ಬಂತು. ಅಕ್ರಮ ಆಸ್ತಿಯನ್ನ ಇಡಿ ವಶಪಡಿಸಿಕೊಳ್ತು. ಸಾಲು ಸಾಲು ಹಗರಣಗಳಲ್ಲಿ ಹೆಸರು ಮಾಡಿರೋ ರಾಬರ್ಟ್ ವಾದ್ರಾಗೂ ಸಂಕಷ್ಟ ಶುರುವಾಗಿದೆ. ಬುಡಕ್ಕೆ ಬಂದಿರೋ ಸಂಕಷ್ಟದಿಂದ ಬಚಾವ್ ಆಗೋ ಹೊತ್ತಲ್ಲಿ ಬೇರೆ ಬೇರೆ ಗಲಭೆಯನ್ನ ಮಾಡೋದಾದ್ರೂ ಹೆಂಗೆ ಅನ್ನೋ ಪರಿಸ್ಥಿತಿಯಿಂದಾಗಿ ಗಾಂಧಿ ಫ್ಯಾಮಿಲಿ ಸ್ವಲ್ಪ ಸೈಲೆಂಟ್ ಆಗಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಮಾತನಾಡಿರೋ ವಾದ್ರಾ, ನಮ್ಮ ದನಿಯನ್ನ ಅಡಗಿಸೋ ಕೆಲಸ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ನಾವು ಹೆದರೋದಿಲ್ಲ, ಜನರಿಗೋಸ್ಕರ ಹೋರಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕೇಳಿ ಜನರಿಗೆ ಅಚ್ಚರಿ ಆಗ್ತಾ ಇದೆ. ರಾಬರ್ಟ್ ವಾದ್ರಾ ಯಾವಾಗ ನಮ್ಮ ಪರವಾಗಿ ಹೋರಾಡಿದ್ರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ರಾಬರ್ಟ್ ವಾದ್ರಾ ಮೇಲಿರೋ ಹಗರಣಗಳು ಯಾವುದೂ ಸಣ್ಣ ಪುಟ್ಟದಲ್ಲ, ಎಲ್ಲವೂ ದುಬಾರಿ, ಸಾವಿರಾರು ಕೋಟಿ ಮೌಲ್ಯದ್ದು. ಇಷ್ಟೆಲ್ಲ ಆಸ್ತಿ ಇದ್ದು ಜನರಿಗಾಗಿ ಹೋರಾಡೋ ಬದಲು ಅದೇ ದುಡ್ಡನ್ನ ಜನರಿಗೆ ಕೊಟ್ಟಿದ್ರೆ ಅವ್ರ ಪಾಡಿಗವರು ಬದುಕ್ತಾ ಇದ್ರು, ಹೋರಾಡೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಗಾಂಧಿ ಫ್ಯಾಮಿಲಿಯವರ ವಿಚಾರಣೆಗೆ ಇಡಿ ಇಲಾಖೆ ಮುಂದಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಬೀದಿಗಿಳಿದು ಹೋರಾಟ ಶುರು ಮಾಡಿದ್ದಾರೆ. ಹಗರಣ ಮಾಡಿರುವವರ ವಿಚಾರಣೆ ನಡೆಸೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುತ್ತೆ, ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ, ನಮ್ಮ ನಾಯಕನನ್ನ ವಿಚಾರಣೆ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾರಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ರಾಹುಲ್ ಬೆಂಬಲಿಗರ ಆಕ್ರೋಶ ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಒಟ್ನಲ್ಲಿ ಮಿತಿಮೀರಿ ಹೋಗಿರೋ ಬಂಗಾಳದ ಪರಿಸ್ಥಿತಿಯನ್ನ ಹತೋಟಿಗೆ ತರಲೇಬೇಕು ಅನ್ನೋ ಕೂಗು ಹೆಚ್ಚಾಗಿದೆ. ಅಲ್ಲದೆ ಇದನ್ನ ಮೋದಿ ಸರ್ಕಾರ ಕೂಡ ಪರ್ಸನಲ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಆದ್ರಿಂದ ಏನಾದ್ರೂ ಒಂದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡು ಪರಿಹಾರ ಕೊಡೋದು ಗ್ಯಾರಂಟಿ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.